ಆತ್ಮೀಯರೇ, ತಮಗೆಲ್ಲರಿಗೂ ನಮಸ್ಕಾರ. ತಮಗೆ ಸುನಾಮಿ ನ್ಯೂಸ್ಗೆ ಸ್ವಾಗತ, ಸುಸ್ವಾಗತ. ಮೈಸೂರಿನ ಮೂಡದಲ್ಲಿ ನಡೆದಿದೆ ಎನ್ನಲಾದ ಸೈಟ್ ಹಗರಣದ ಪ್ರಕರಣದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಶನಿವಾರ ಬೆಳಗ್ಗೆ ನೀಡಿರುವ ಅನುಮತಿ ಕರ್ನಾಟಕ ರಾಜಕಾರಣದಲ್ಲಿ ಇದ್ದಕ್ಕಿದ್ದಂತೆಯೇ ಬಹುದೊಡ್ಡ ರಾಜಕೀಯ ಬೆಳವಣಿಗೆಗೆ ದಾರಿ ಮಾಡಿಕೊಟ್ಟಿದೆ. ಹಾಗೆಯೇ ರಾಜ್ಯಪಾಲರು ಮತ್ತು ಆಡಳಿತಾರೂಢ ಸರ್ಕಾರದ ನಡುವಿನ ಸಂಘರ್ಷಕ್ಕೂ ಇದು ಎಡೆಮಾಡಿಕೊಟ್ಟಿದೆ. ಇದರ ಜೊತೆಗೆ ಬಹುಮುಖ್ಯವಾಗಿ ಸಿದ್ದರಾಮಯ್ಯ ಅವರಿಗೆ ಸಿಎಂ ಕುರ್ಚಿ ಕಳೆದುಕೊಳ್ಳುವಂತಹ ಸಂಕಷ್ಟವನ್ನು ಆತಂಕವನ್ನು ತಂದೊಡ್ಡಿದೆ. ಇದ್ದಕ್ಕಿದ್ದಂತೆ ಉದ್ಭವಿಸಿರುವ ಈ ಸಂಕಷ್ಟದ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು, ಪ್ರಾಸಿಕ್ಯೂಷನ್ ಸಂಕಷ್ಟದಿಂದ ಎರಡನೇ ಸಲ ಹತ್ತಿರುವ ಸಿಎಂ ಕುರ್ಚಿಯನ್ನು ಹೇಗೆ ಉಳಿಸಿಕೊಳ್ಳಬೇಕೆನ್ನುವ ಸಂದಿಗ್ಧತೆ ಬಲೆಗೆ ಸಿಎಂ ಸಿದ್ದರಾಮಯ್ಯ ಅವರು ಸಿಲುಕಿ ಹಾಕಿಕೊಂಡಿದ್ದಾರೆ. ಇತ್ತ ಅವರ ಆಪ್ತರು, ಬೆಂಬಲಿಗರು, ಪಕ್ಷದವರು, ಜೊತೆಗೆ ಸ್ವಜಾತಿಯವರು ರಾಜ್ಯಪಾಲರ ನಡೆಯನ್ನು ಖಂಡಿಸಿ ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸಿ ಸಮರ್ಥಿಸಿಕೊಂಡು ಹೇಳಿಕೆ ನೀಡುತ್ತಿದ್ದಾರೆ. ಹಲವು ಕಡೆಗಳಲ್ಲಿ ಈಗಾಗಲೇ ಪ್ರತಿಭಟನೆಗಳು ಶುರುವಾಗಿವೆ. ಸಾಮಾಜಿಕ ಕಾರ್ಯಕರ್ತರಾದ ಟಿ.ಜೆ. ಅಬ್ರಹಂ, ಸ್ನೇಹಜೀವಿ ಕೃಷ್ಣ ಹಾಗೂ ಪ್ರದೀಪ್ ಕುಮಾರ್ SP ಎಂಬುವರು ಸಿಎಂ ವಿರುದ್ಧವಾಗಿ ರಾಜ್ಯಪಾಲರಿಗೆ ದೂರುಗಳನ್ನು ನೀಡಿ ಪ್ರಾಸಿಕ್ಯೂಷನ್ಗೆ ಹಲವು ದಿನಗಳಿಂದಲೇ ಮನವಿ ಮಾಡಿಕೊಂಡಿದ್ದರು ಮತ್ತು ಒತ್ತಾಯಿಸುತ್ತಲೇ ಬರುತ್ತಿದ್ದರು. ಈ ದೂರುಗಳು ದಾಖಲಾದ ಬಳಿಕ ರಾಜ್ಯಪಾಲರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವ ವಿಚಾರದಲ್ಲಿ ಯಾವ ತರಹದ ಹೆಜ್ಜೆ ಇಡುತ್ತಾರೆ ಎನ್ನುವ ಕೌತುಕ ಖುದ್ದು ಸಿಎಂ ಸಿದ್ದರಾಮಯ್ಯನವರಿಗೆ ಕಾಡುತ್ತಲೇ ಇತ್ತು. ಇದರ ಬಗ್ಗೆ ರಾಜ್ಯದ ಜನತೆಯಲ್ಲಿ ಕ್ಷಣ ಕ್ಷಣಕ್ಕೂ ಕೌತುಕ ಹೆಚ್ಚುತ್ತಲೇ ಇತ್ತು. ಈ ನಡುವೆ ರಾಜ್ಯಪಾಲರ ನಡೆಯ ಬಗ್ಗೆ ಹಲವು ವ್ಯಾಖ್ಯಾನಗಳು, ವಿಶ್ಲೇಷಣೆಗಳು ನಡೆಯುತ್ತಲೇ ಇದ್ದವು. ಇದಕ್ಕೆಲ್ಲಕ್ಕೂ ತೆರೆ ಎಳೆಯುವಂತೆ ಶನಿವಾರ ಬೆಳಗ್ಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವ ವಿಚಾರ ರಾಜಭವನದಿಂದ ಅಧಿಕೃತವಾಗಿ ಪ್ರಕಟಣೆಗೊಂಡಿತು. ಆ ಮೂಲಕ ರಾಜ್ಯದ ಜನತೆಯಲ್ಲಿ ಮೂಡಿಸಿದ್ದ ಅನುಮಾನದ ಎಲ್ಲ ಪ್ರಶ್ನೆಗಳು, ಕೌತುಕಗಳ ಸರಮಾಲೆಗಳಿಗೆ ಅದು ತೆರೆಯನ್ನು ಎಳೆಯಿತು. ರಾಜ್ಯಪಾಲರ ಅನುಮತಿ ಆದೇಶ ಹೊರಬರುತ್ತಿದ್ದಂತೆಯೇ ಇಡೀ ರಾಜ್ಯದಲ್ಲಿ ಇದ್ದಕ್ಕಿದ್ದಂತೆಯೇ ದೊಡ್ಡ ರಾಜಕೀಯ ಸಂಚಲನ ಸೃಷ್ಟಿಯಾಯಿತು. ಇತ್ತ BJPಯ ರಾಜ್ಯಾಧ್ಯಕ್ಷ BV ವಿಜಯೇಂದ್ರ ಮತ್ತು ವಿಧಾನಸಭೆ ವಿಪಕ್ಷ ನಾಯಕ R ಅಶೋಕ್ ಫುಲ್ ಅಲರ್ಟ್ ಆಗಿ ನೈತಿಕ ಹೊಣೆ ಹೊತ್ತು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಸಿದ್ದರಾಮಯ್ಯ ಅವರನ್ನು ಆಗ್ರಹಿಸಿದರು. ಜೊತೆಗೆ ಇನ್ನಿತರೆ ವಿಪಕ್ಷ ಮುಖಂಡರುಗಳು ಕೂಡ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಒತ್ತಾಯ ಆರಂಭಿಸಿದ್ದಾರೆ. ರಾಜ್ಯಪಾಲರು ತೆಗೆದುಕೊಂಡ ಈ ನಿರ್ಧಾರ ಆಳುವ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಸಾಕಷ್ಟು ಆತಂಕ, ಆಶ್ಚರ್ಯವನ್ನು ಉಂಟು ಮಾಡಿದೆ. ಆದರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುತ್ತಾರೆ ಎನ್ನುವುದು ಜುಲೈ 3ನೇ ವಾರಕ್ಕೆಲ್ಲ ದೆಹಲಿಯಲ್ಲಿನ AICCಯ ಹೈಕಮಾಂಡಿಗೆ ಕನ್ಫರ್ಮ್ ಆಗಿಬಿಟ್ಟಿತ್ತು ಎನ್ನುವುದು ಇದು ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಚಾರ. ಪಕ್ಷದ ಸಭೆಯ ಹೆಸರಿನಲ್ಲಿ CM ಹಾಗೂ DCM ಅವರನ್ನು ಖುದ್ದು ದೆಹಲಿಗೆ ಕರೆಸಿಕೊಂಡಿದ್ದ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿ, ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರುಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕಿಂತಲೂ ಮೂಡದ ಹಗರಣದ ಬಗ್ಗೆನೇ CM ಜೊತೆಗೆ ಹೆಚ್ಚು ಚರ್ಚೆ ಮಾಡಿದರು ಎನ್ನುವುದು ಇಲ್ಲಿ ವಿಶೇಷ. ಏಕೆಂದರೆ ಈ ವಿಚಾರವೇ ಅಗ್ರ ಚರ್ಚೆ ಆಗಲು ಬಲವಾದ ಕಾರಣವೂ ಹೈಕಮಾಂಡ್ ನಾಯಕರ ಮುಂದಿತ್ತು. ಅದೇನೆಂದರೆ ಮೈಸೂರು ಮೂಡದ ಹಗರಣದಲ್ಲಿ ಖುದ್ದು CM ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿ ಭಾವನ ಹೆಸರು ತಗಲಾಕಿಕೊಂಡಿರುವುದು ಈ ವಿಚಾರದ ಮೇಲೆಯೇ ಹೈಕಮಾಂಡ್ ನಾಯಕರು ಹೆಚ್ಚು ಫೋಕಸ್ ಮಾಡಲು ಕಾರಣವಾಗಿತ್ತು. ಹೀಗಾಗಿ ಒಂದು ವೇಳೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿ ಆ ಬಳಿಕ ದೂರು ದಾಖಲಾದರೆ CM ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡುವಂಥ ಅನಿವಾರ್ಯತೆ ಉದ್ಭವಿಸಿದರೆ ಎನ್ನುವ ಪ್ರಶ್ನೆ ಹೈಕಮಾಂಡ್ ಮುಂದಿತ್ತು. ಆಗ ಬಿಕ್ಕಟ್ಟನ್ನು ಪರಿಹರಿಸುವುದು ಹೇಗೆನ್ನುವ ಕುರಿತಂತೆ ಹೈಕಮಾಂಡ್ ಅವತ್ತಿನಿಂದಲೇ ಸಾಕಷ್ಟು ಚರ್ಚೆಗಳನ್ನು ಮಾಡಿ ಹಳೆದು ತೂಗಿ ಈಗಾಗಲೇ ಹಲವು ಮಾಸ್ಟರ್ ಪ್ಲ್ಯಾನ್ಗಳನ್ನು ಅದು ರೂಪಿಸಿಟ್ಟುಕೊಂಡಿದೆ ಎನ್ನುವ ಮಾತುಗಳು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ಬಳಿಕ ರಾಜ್ಯದ ತುಂಬನ್ನು ಜೋರಾಗಿವೆ. ಇನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿ ಬಳಿಕ ಕರ್ನಾಟಕದಲ್ಲಿ CM ಹುದ್ದೆಯ ಚೆಂಡು
ದೆಹಲಿಯ ಕೈ ಪಕ್ಷದ ಹೈಕಮಾಂಡ್ ಅಂಗಳಕ್ಕೆ ಹೋಗಿ ಬಿದ್ದಿರುವಂತೂ ದಿಟವಿದೆ. ಇದು ಖುದ್ದು ಸಿದ್ದರಾಮಯ್ಯನವ್ರಿಗೂ ಗೊತ್ತಿದೆ. ಮೇಲ್ನೋಟಕ್ಕೆ ನಾವು ನಿಮ್ಮ ಹಿಂದೆ ಇದ್ದೇವೆ, ನೀವು ರಾಜೀನಾಮೆ ಕೊಡುವ ಅಗತ್ಯ ಇಲ್ಲ ಅಂತ ACC ಪ್ರಭಾವಿಗಳಾದ KC ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲೆ ಅವರುಗಳು ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅಧಿಕೃತ ಮುದ್ದೆ ಹೊರಬೀಳುತ್ತಿದ್ದಂತೆಯೇ ಸಿದ್ದರಾಮಯ್ಯ ಅವರಿಗೆ ಫೋನಾಯಿಸಿ ಸಾಂತ್ವನ ಹೇಳಿದ್ದಾರೆ. ಆದರೆ ರಾಜಕಾರಣದಲ್ಲಿ ಅಧಿಕಾರ ಹಿಡಿದವನ ಮಾನಸಿಕ ಸ್ಥೈರ್ಯ ಮತ್ತು ಕುಳಿತ ಕುರ್ಚಿ ಗಟ್ಟಿಯಾಗಿರುವ ತನಕವೂ ಆತ ಬಲಿಷ್ಠವಾಗಿರುತ್ತಾನೆ. ಆದರೆ ಹಗರಣ, ಭ್ರಷ್ಟಾಚಾರದಂಥ ಗಂಭೀರವಾದ ಆರೋಪಗಳು ಆತನಿಗೆ ಎದುರಾದರೆ ಸಹಜವಾಗಿಯೇ ಆ ಗಟ್ಟಿ ನೇತಾರನ ಮನಸ್ಥೈರ್ಯವು ಕೂಡ ಪುಡಿ ಹಾಗೆ ಆಗುತ್ತೆ. ಏಕೆಂದರೆ 2011ರಲ್ಲಿ ಅಂದಿನ ಬಲಿಷ್ಠ CM BS ಯಡಿಯೂರಪ್ಪ ಅವರ ಪ್ರಕರಣ ನಮ್ಮ ಕಣ್ಣ ಮುಂದೆ ಇದೆ. ಪ್ರಸ್ತುತ ಉದ್ಭವಿಸಿರುವ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯ ಅವರ ಭವಿಷ್ಯ ಹೈಕಮಾಂಡ್ ಕೈಯಲ್ಲಿ ನಿರ್ಧಾರವಾಗಲಿದೆಯೇ ಹೊರತು ಇನ್ನೊಬ್ಬರ ಕೈಯಿಂದ ಇಲ್ಲ. ಹೀಗಾಗಿ ಪ್ರಾಸಿಕ್ಯೂಷನ್ ನೈತಿಕ ಹೊಣೆ ಹೊತ್ತುಕೊಂಡು CM ಕುರ್ಚಿಗೆ ರಾಜೀನಾಮೆ ನೀಡುವ ನಿರ್ಧಾರ ಇತ್ಯರ್ಥವಾಗುವುದು ACCಯ ದೆಹಲಿಯ ಜನಪತ್ ನಿವಾಸದಲ್ಲಿ. ಅದನ್ನು ನಿರ್ಧಾರ ಮಾಡುವರು ರಾಹುಲ್ ಗಾಂಧಿ ಎನ್ನುವುದು ಬಹು ಮುಖ್ಯವಾದ ಅಂಶ. ನಮಸ್ಕಾರ.